9 ಗಂಟೆ. ಮಧು ಹೇಳಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸುದೀಪ್ ಅವರೇ. ಅಷ್ಟೇ, ನಮ್ಮಮ್ಮ ವಿಡಿಯೋ ಆನ್ ಆಯ್ತು ಅಂದ್ರೆ ಛೇ. ಗುಡ್ ಮಾರ್ನಿಂಗ್ ಸುದೀಪ್ ಅವರೇ. ಇನ್ನೇನಂತ ನನ್ನ ಅವಮಾನ ಮಾಡ್ತಾನೆ ಗೈಸ್. ನಾನು ಯಾವಾಗಲೂ ಅವಮಾನ ಮಾಡ್ತಾನೆ. ನಾನು ಇವನ್ ಮಾತು ಏನು ಕೇಳಲ್ಲ, ಬರೀ ಅವಮಾನ ಅವಮಾನ. ಗೈಸ್, ನಾನು ಈಗ ಜಸ್ಟ್ ಎದ್ದೆ. ಹೆಂಗ್ ಕಾಣ್ತೀನಿ ಗೊತ್ತಾ? ಬ್ಯೂಟಿಫುಲ್, ವಂಡರ್ಫುಲ್. ನೀನು ಹೇಳದ್ಮೇಲೆ ಸಾಕಮ್ಮ, ಇನ್ನೇನು ಬಿಡೋದು. ನನ್ನ ಮಗ ಬ್ಯೂಟಿಫುಲ್. ಏನಿಲ್ಲ, ನಿಂಗೆ ಗುಡ್ ಮಾರ್ನಿಂಗ್ ಹೇಳ್ಬೇಕಿತ್ತು. ನಿನ್ ಮೇಲೆ ನನ್ನ ಮೇಲೆ ನೀನ್ ಕಂಡ್ರೆ ನಂಗೆ ಇಷ್ಟ ಮಮ್ಮಿ. ಅಯ್ಯೋ, ನಮ್ಮ ಅವ್ವ ನಮ್ಮ ಜೀವಕ್ಕಲ್ಲ. ಈಗ ಹೇಳ್ತದೆ, ಹೆಂಡ್ತಿ ಬಂದ್ಮೇಲೆ ಅಷ್ಟೇ ಅಲ್ಲ. ಅದೇ ಡೈಲಾಗು, ಅದೇ ರಾಗ, ಅದೇ ಆಯ್ತು. ತಾಳ. ಮೇಲೆ ಹೇಳಲ್ಲ. ನನ್ನ ಜೀವ ಅಂದಲ್ಲ, ಆ ಜೀವನ ಹಂಗೆ ಮಡಿಕೊಂಡ್ ಕಾಪಾಡೋ. ನಮ್ಮಮ್ಮ ಹೇಳ್ಕೊಟ್ಟವ್ರೆ, ಎದ್ದಿದ ತಕ್ಷಣ ಬೆಡ್ನ ಕ್ಲೀನ್ ಮಾಡ್ಬೇಕಂತೆ. ಅದಕ್ಕೆ ಇವಾಗ ಬೆಡ್ನ ಕ್ಲೀನ್ ಮಾಡ್ತಾಯಿದ್ದೀನಿ ಗೈಸ್. ಡನ್. ಮಧು, ಬೆಡ್ ಕ್ಲೀನ್ ಮಾಡಿದೆ ನಾನೇ. ಹಂಗೆ ಮನೇನು ಒರೆಸ್ಕೊಟ್ಬಿಡು ಸುದೀ. ಇಲ್ಲ, ವಿಡಿಯೋ ಆನ್ ಮಾಡೋದನ್ನ, ಅದಕ್ಕೆ ನಿಂಗೋಸ್ಕರ ಹೆಲ್ಪ್ ಮಾಡಿಕೊಟ್ಟೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮಕ್ಳನ್ನೆಲ್ಲ ಊರ್ ಕಳಿಸ್ಬಿಟ್ಟು ಆರಾಮಾಗಿದ್ಬೇಡ. ಹಸ್ಬೆಂಡ್ ವೈಫು ಮನೇಲಿ. ಅದೇ ಹೋಟೆಲ್ ಬಂದ್ರಲ್ಲ, ಇವತ್ತು ಇರ್ತೀರಲ್ವಾ? ಇಲ್ಲ, ಮತ್ತೆ ಹೋಗ್ತೀವಿ. ಎಷ್ಟು ಗಂಟೆಗೆ? ನೈಟ್ ಸಂಜೆ ಹಂಗಿಂದ ಹಂಗೆ ಹೋಗೋದು. ಮತ್ತೆ ಬರೋದು ಮತ್ತೆ ನಾಳೆ. ಓ ಹಂಗ. ಹಾಯ್, ಹಲೋ, ನಮಸ್ತೆ ಗೈಸ್. ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ, ಸುಸ್ವಾಗತ ಗೈಸ್. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಈಗ ತಾನೇ ಇಷ್ಟ ಗಂಟ ನಾನು ಫಿಲಮ್ ನೋಡ್ತಾ ಇದ್ದೆ. ಫಿಲಮ್ ಮೀನ್ಸ್ ಕೊರಿಯೊಂದು ಎಪಿಸೋಡು, ಬಿಗ್ ಮೌತ್ ಅಂತ ನೆಕ್ಸ್ಟ್ ಲೆವೆಲ್ ಸಸ್ಪೆನ್ಸ್ ಎಪಿಸೋಡ್. ಅದು ಸೀರೀಸ್, ಅದು ಕ್ರೇಜಿಯಾಗಿತ್ತು. 3 ದಿನ ನೋಡ್ತಾನೆ ಇದ್ದೀನಿ. ಪಾಪ ನಮ್ಮಮ್ಮಂಗೆ ಅದು ಆಗ್ತಾನೆ ಇಲ್ಲ. ಆ ಸೌಂಡ್ಗಳು ಬರಲ್ಲ, ಏನು ಮಾಡೋಕ್ಕಾಗಲ್ಲ. ನಾನು ಅದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ನೋಡ್ತಾ ಇದ್ದೀನಿ. ಇನ್ನೊಂದು 2 ಎಪಿಸೋಡ್ ಇರಬೇಕಷ್ಟೇ. ಇವಾಗ ಎಪಿಸೋಡ್ 12 13 ಇದ್ದೀನಿ. ಇನ್ನೊಂದು 3 ಎಪಿಸೋಡ್ ಇದೆ, 16 ಎಪಿಸೋಡ್ ಇದೆ. ಅದನ್ನ ನೋಡ್ಬಿಟ್ರೆ ಅಲ್ಲಿಗೊಂದು ಸೀರೀಸ್ ಮುಗ್ದಂಗೆ. ಇವಾಗ ತಿಂಡಿ ಮಾಡ್ಬೇಕು ನಾನು ನಮ್ಮ ಮನೇಲಿ. ಓ ಪುಳಿಯೋಗರೆ, ಓ ಅನ್ನ. ನಿನ್ನೆ ನೈಟು ಮಟನ್ ಸಾಂಬಾರ್ ಮಾಡಿದ್ರು ಅಪ್ಪ. ಓ ಮಟನ್ ಸಾಂಬಾರ್, ಓ ಬಿಸಿ ಬಿಸಿ ಅನ್ನ. ಏನ್ ಮಾಡ್ತೀರಾ? ಅಪ್ಪ ಅಲ್ವಾ, ಅಪ್ಪಂಗಾದ್ರೆ ಹೊಸ ಹೊಸ ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಪುಳಿಯೋಗರೆ, ಬಿಸಿ ಬಿಸಿ ಮಟನ್ ಸಾಂಬಾರು. ಅದೇ ಮಗ ಅಂತ ಬಂದ್ರೆ ಮೊಸರನ್ನದಲ್ಲೇ ಜೈ ಅನ್ಸ್ಬಿಡೋದು, ಇಲ್ಲ ಅಂದ್ರೆ ರಸಂ ಸಾಂಬಾರಲ್ಲಿ ಜೈ ಅನ್ಸ್ಬಿಡೋದು. ಹಿಂಗೆ ಮಾಡ್ರಿ, ಹಿಂಗೆ ಮಾಡ್ರಿ. ಗಂಡುಗೊಂದ್ ನ್ಯಾಯ, ಸುಧಾರಣೆಗೆ ಸುದೀಪ್ ಒಂದ್ ನ್ಯಾಯ. ಇದು ನ್ಯಾಯವೇ? ಇದು ನ್ಯಾಯವೇ? ನಿಮ್ಮ ಅಪ್ಪ ಆಗಿನಿಂದ ನನ್ನ ಬೆಳೆಸಿ ಏನ್ ಪ್ರೀತಿ, ಏನ್ ಲವ್ ಅಪ್ಪನ ಮೇಲೆ. ಆದ್ರೆ ಅಪ್ಪಂಗೆ ಜಾಸ್ತಿ ಇರೋದು, ಅಪ್ಪಂಗೆ ಜಾಸ್ತಿ ಇರೋದು. ಗೈಸ್, ಇವತ್ತು ಏನ್ ಪ್ಲಾನ್ ಮಾಡ್ಕೊಂಡಿದ್ದೀನಿ ಅಂದ್ರೆ, ಸೊ ನನ್ನ ಒಂದು ಕಂಪ್ಲೀಟ್ ಸ್ಕೂಲ್ ವಯಸ್ಸಿಂದ ಏನೇನು ಗಿಫ್ಟ್ಸ್ ಇದೆಯೋ, ಪ್ರೈಸ್ ಇದೆಯೋ, ಮೆಡಲ್ಸ್ ಇದೆಯೋ, ಮೊಮೆಂಟೋ ಇದೆಯೋ, ಎಲ್ಲಾನು ಇಳಿಸಿ ನಿಮಗೆ ಪ್ರತಿಯೊಂದು ಕೂಡ ತೋರಿಸ್ತೀನಿ. ನಾನು ಎಷ್ಟು ಪ್ರೈಸಸ್ನ ಅರ್ನ್ ಮಾಡಿದ್ದೀನಿ, ಕಷ್ಟಪಟ್ಟು ಆಡಿ ಗೆದ್ದಿದ್ದೀನಿ. ಇದನ್ನೆಲ್ಲ ಇವತ್ತಿನ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಮ್ಯಾಮ್, ನನ್ನ ಪ್ರೈಸ್ ಎಲ್ಲ ಎಲ್ಲೆಲ್ಲ ಎತ್ತಿಕ್ಕಿದೆಯಲ್ಲ, ದಯವಿಟ್ಟು ಕೊಟ್ಬಿಡಿ. ಬಿಕಾಸ್ ಇವತ್ತು ಗೈಸ್ ನನ್ನ ಪ್ರೈಸ್ನೆಲ್ಲ ನೀಟಾಗಿ ಇಲ್ಲಿ ಜೋಡಿಸಿ ನಿಮ್ಮೆಲ್ರಿಗೂ ತೋರಿಸ್ತೀನಿ. ಗೈಸ್ ಚಿರು ಕಾಲ್ ಮಾಡಿದ್ದಾನೆ, ಒಂದು ಬ್ಯಾಡ್ ನ್ಯೂಸ್ ಹೇಳ್ತಾನೆ. ಏನು ಇನ್ನೊಂದ್ಸಲ ಹೇಳು. ನಮ್ಮ ಅಪ್ಪದು ಜಾಬ್ ಕತ್ತಿಸ್ಬಿಟ್ಟು ಇದರಲ್ಲಿ ಇದು ಜಾತ್ರೆದಲ್ಲಿ ಫೋನ್ ಹೊಡ್ಕೊಂಡು ಹೋಗ್ಬಿಟ್ಟವ್ರೆ. ಇಲ್ಲೇ ಅದು ಅವ್ರು ಕಟ್ ಮಾಡೋವರ್ಗು ಗೊತ್ತಾಗಿಲ್ವಾ? ಕಟ್ಟಂದ್ರೆ ಆತರ ಅಲ್ಲ, ನಾನು ಹೇಳಿದ್ದು ಫೋನ್ ಕೈಗೆ ಹಾಕ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ಟವ್ರೆ. ಓ ಹಂಗೆ. ನಮ್ಮ ಅಪ್ಪ ಸ್ವಲ್ಪ ಇಂಟರ್ನ್ಯಾಷನಲ್ ಟ್ರಿಪ್ ಅಲ್ಲಿ ಇದ್ರಲ್ಲ. ಓಹೋ, ನಿಂದು? ನಂದೈತಪ್ಪ, ನಾನು ಸೇಫ್ ಆಗಿ ಇಟ್ಕೊಂಡಿದ್ದೆ. ಮತ್ ಇವಾಗ ಏನ್ ಮಾಡ್ತಾರಂತೆ ಅಂಕಲ್? ದೀಪಣ್ಣ ಏಪ್ರಿಲ್ ಫುಲ್. ದೀಪಣ್ಣ ಇವತ್ತು ಏಪ್ರಿಲ್ ಫುಲ್ಲಾ? ಓ, ನನಗೆ ಈ ಏನು ಏಪ್ರಿಲ್ 1 ಯಾವುದು? ಇವತ್ತು ಏಪ್ರಿಲ್ 1 ಇಲ್ಲ ವೆಡ್ನೆಸ್ಡೇನಾ, ಥರ್ಸ್ಡೇನಾ, ಫ್ರೈಡೇನಾ, ಒಂದು ಗೊತ್ತಾಗಲ್ಲ ಗೈಸ್. ಇವತ್ತು ಏಪ್ರಿಲ್ ಫಸ್ಟ್. ನಾವು ಅದೇ ಇವತ್ತು ನಾನು ಡೇಟ್ ನೋಡಿರಲಿಲ್ಲ. ಡೇಟ್ ನೋಡಿದ್ದಿದ್ರೆ ಓಕೆ.
ಥ್ಯಾಂಕ್ ಯು ಫಾರ್ ಯುವರ್ ಬ್ಯೂಟಿಫುಲ್ ಏಪ್ರಿಲ್. ಏನು ಇಲ್ಲ, ನಾನು ಮೋಸ್ಟ್ಲಿ ಜಾತ್ರೆಯಲ್ಲಿ ಕಳ್ದೋಗಿರ್ಬೋದು, ಹೇಳಕ್ಕಾಗಲ್ಲ ಅಂತ ನಂಬಿದ್ದೆ. ಗೈಸ್ ಏನೋ ಮಾಡಿದ್ರು ಅಮ್ಮ. ಓ ಇದೇನು ಏನಂತಾರೆ ಗುರು, ಅದಕ್ಕೆ ಮರ್ತೆ ಹೋದ್ನಲ್ಲ ಅದು ಹೆಸರು. ಏನದು ಹೆಸರು? ಹಾಂ, UPSಗೆ ನೋಡಿ ಹೋಗ್ಸ್ತಾ ಅದೇನಿಲ್ಲ ಹೋಗ್ಸ್ತಾ ಬೋಯ್ತದೆ ಕೇಳಲ್ಲ ನಿಮ್ಮ ಅಪ್ಪನ ಅಲ್ಲೆಲ್ಲ ಕೆಳಗಡೆ ಜಂಪ್ ಯಪ್ಪ ಹಿಂಗೆ ಕೆಳಗಡೆ ಐರನ್ ಬಾಕ್ಸ್ ಆನ್ ಮಾಡ್ತು, UPS ಏನೋ ಆಯ್ತು, ಹೋಯ್ತು ಇಲ್ಲ ಇಲ್ಲ ಅಷ್ಟೇ ಬಿಡು, ಮುಗೀತು. ಇರೋ ಅಪ್ಪಂಗೆ ಹಾಕೊಡ್ತೀನಿ, ಇರೋ ನಿಮಿಷ. ಇಷ್ಟು ಟೈಮು 3 ಗಂಟೆ ಹತ್ತತ್ರ. ಇವಾಗ ನಾನು ಮತ್ತೆ ಅಮ್ಮ ಹೊರಗಡೆ ಹೋಗ್ತಾ ಇದೀವಿ. ಎಲ್ಲಿ ಅಂದರೆ ನಮ್ಮ ಅಪ್ಪ ಕಂಪ್ನಿಲಿ ಐ ಟೆಸ್ಟ್ ಮಾಡ್ತಾರಂತೆ. ಆಮೇಲೆ ಅಲ್ಲಿ ಇರೋರಿಗೆಲ್ಲ ಒಂದು ಸ್ವಲ್ಪ ಡಿಸ್ಕೌಂಟ್ ಇರುತ್ತಂತೆ, ಫ್ಯಾಮಿಲಿ ಮೆಂಬರ್ಸ್ಗೂ ಇರುತ್ತಂತೆ. ಸೊ ಅಮ್ಮ ಇವಾಗ ಐ ಟೆಸ್ಟ್ ಮಾಡಿಸ್ಬಿಟ್ಟು ಅಲ್ಲೇ ಸ್ಪೆಕ್ಸ್ನ ಚೆನ್ನಾಗಿರೋ ಸ್ಪೆಕ್ಸ್ ತಗೋಬೇಕು ಅಂತ ಇದ್ದಾರೆ. ಆ್ಯಂಡ್ ಇನ್ನೊಂದು, ನಾನು ಕೂಡ ಹೆಂಗಿದ್ರು ಫ್ರೀ ಅಲ್ವಾ, ಅಂದರೆ ಐ ಟೆಸ್ಟ್ ಫ್ರೀ ಇದ್ದೇ ಇರುತ್ತೆ, ಸ್ಪೆಕ್ಸಿಗೆ ಪೇ ಮಾಡಬೇಕು. ಸೊ ನಾನು ಫ್ರೀ ಇದ್ದೆ, ನಾನು ಕೂಡ ಮಾಡ್ಸೋಣ ಅಂತ ಇದೀನಿ. ಇವಾಗ ಅಮ್ಮನ ಕರ್ಕೊಂಡು ಅಪ್ಪ ಕಂಪ್ನಿ ಹತ್ರ ಹೋಗಿ ಐ ಟೆಸ್ಟ್ ಮಾಡ್ಸೋಣ ಬನ್ನಿ. ಜೀವನದಲ್ಲಿ ಲೇಟ್ ಅನ್ನೋ ಪದ ಇರಬಾರ್ದಿತ್ತು ಕಣಮ್ಮ. ಯಾಕೆ ಬೇಗ ಓಡಬಹುದು ಇರ್ಬೇಕಿತ್ತು, ಕಾರ್ ತೆಗಿ ನಡಿ ಇಲ್ಲ ಬೇಗ ಓಡೋ ಮನುಷ್ಯರು ಇರ್ಬೇಕಿತ್ತು. ಲೇಟ್ ಅಂತ ಹೇಳಿ ಲೇಟ್ ಆಗಿ ಓಡೋ ಮನುಷ್ಯರು ಇರಬಾರ್ದಿತ್ತು. ನೀನು ನಡಿಯಲ್ಲ ರೀಸೆಂಟ್ ಡೇಸ್ ಇಂದ ಈ ಜ್ಯೂಸ್ ನ ಕುಡಿತಾನೆ ಇದ್ದೀನಿ. ಇದರಲ್ಲಿ ಇದು ಅದೇನ್ ಗುರೋದು ಸೀಡ್ಸ್, ಚಿಯಾ ಸೀಡ್ಸ್ ಅದೇನೋ ಹೇಳ್ತಾರಲ್ಲ, ಅದು ನೆನಪಾಯ್ತಲ್ಲ, ಅದು ಆ ಸೀಡ್ಸ್ ಇದ್ರೊಳಗೆ ಹಾಕಿರ್ತಾರೆ. ಅದ್ರ ಜೊತೆಗೆ ಈ ಶೆಕೆಗೆ ಇದನ್ನ ಕುಡಿದ್ರೆ ತಂಪಾಗಿರುತ್ತೆ ಅಂತ ಇದನ್ನ ಕುಡಿಯೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸ್ವಲ್ಪ ದಿನದಿಂದ. ಹಾಯಾಗಿದೆ ಎದೆಯೊಳಗೆ ಜಲ್ಲಂದಿದೆ. ಗೈಸ್, ನಾವು ನಮ್ಮ ಕಾರ್ನ ಇಲ್ಲಿ ನಿಲ್ಸಿದೀವಿ. ಭಾನುವಾರ ಪೂರ್ತಿ ಇದನ್ನೆಲ್ಲ ಕ್ಲೀನ್ ಮಾಡಿಸಿದ್ರು. ಇದನ್ನೆಲ್ಲ ನೀಟಾಗಿ ಇಷ್ಟೆಲ್ಲ ನೀಟಾಗಿ ಕ್ಲೀನ್ ಮಾಡಿಸಿ, ಈ ಕಡೆ ಏನೂ ಕ್ಲೀನ್ ಮಾಡಿಲ್ಲ, ಇಷ್ಟೆಲ್ಲ ನೀಟಾಗಿ ಕ್ಲೀನ್ ಮಾಡಿಸಿ, ಕಾರ್ ಪಾರ್ಕಿಂಗ್ ನಂದು ಮತ್ತು ಇಲ್ಲೊಬ್ರದ್ದು ಬೈಕೆಲ್ಲ ಸಮಸ್ಯೆ ಆಗಬಾರ್ದು ಅಂದ್ಬಿಟ್ಟು ಭಾನುವಾರ ಖುದ್ದಾಗಿ ಅಪ್ಪ ನಿಂತ್ಕೊಂಡು ಮಾಡಿಸಿರೋದು. ನಮ್ಮ ಕಾರು ಈ ಥರ ಬಿಸಿಲಲ್ಲಿ ನಿಂತ್ಕೊಬಾರ್ದು ಅನ್ನೋಕ್ಕೋಸ್ಕರ ಕನ್ಸನ್ ತೊಗೊಂಡು ಮಾಡಿಸಿರೋದು. ಅಷ್ಟು ಲವ್ ನಮ್ಮ ಅಪ್ಪಂಗೆ ಈ ಕಾರ್ ಕಂಡ್ರೆ. ಇನ್ನೇನಾದರೂ ನಾನು ಹೊಸ ಕಾರ್ ತೊಗೊಂಡ್ಬಿಟ್ರಂತೂ ಅಷ್ಟೇ, ಡೈಲಿ ಹಿಂಗೆ ತಪ್ಕೊಂಡು ಮಲ್ಕೊಂಡು ಹಂಗೆ ಇದ್ಬಿಡ್ತಾರೆ. ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಮ್ಮ. ಈ ತರ ಏನಾದ್ರು ನಾನು ನಿನ್ನ ಹತ್ರ ಹೇಳಿದ್ರೆ ನೀನೇನ್ ಮಾಡ್ತೀಯ? ಈ ತರ ಏನಾದ್ರು ನಾನು ಹೇಳ್ಬಿಟ್ರೆ ಏನ್ ಮಾಡ್ತೀಯ ಅವಾಗ? ಅವಾಗ ನಿನ್ಗೆ ಆಪ್ಷನ್ ಇಲ್ಲ, ಒಪ್ಕೊಳ್ಳೇಬೇಕು. ಯಾಕಮ್ಮ ಸಿಟ್ಟು ನಿಂಗೆ? ಯಾಕ್ರಿ ಸಿಟ್ಟು? ಸಿಟ್ಟು ಯಾಕ್ರಿ? ನಿಂತರನೇ ಇರ್ತಾರಪ್ಪ ಹುಡುಗಿ, ನಿಂತರ ಹುಡುಗಿ. ನೀನು ಹೆಂಗೆ ದೇವ್ರ ಭಕ್ತಿ, ನೀನ್ ಹೆಂಗೆ ದೇವ್ರ ಭಕ್ತಿ, ಆಮೇಲೆ ಎಷ್ಟು ನೀನ್ ಇನ್ನೋಸೆಂಟು, ಎಷ್ಟು ಮುದ್ದಾಗಿದ್ಯಾ, ಸೇಮ್ ನಿಂತರನೇ ಇರ್ತಾರೆ ಅನ್ಕೋ. ಈ ತರ ಬಂದ್ಬಿಟ್ಟೆ ನಾನು ನಿನ್ಗೆ ಹೇಳಿದಾಗ ಅವಾಗ ಏನ್ ಹೇಳ್ತೀಯ? ಮಾತಿಲ್ಲ, ಕತೆ ಇಲ್ಲ. ಹೆಂಗೆ ಏನು ಒಂದೆರಡು ಸರಿ ಮಾತಾಡ್ಸಿದ್ರೆ ಗೊತ್ತಾಯ್ತದೆ ಹುಡುಗಿ ಯಾವ ತರ ಐತೆ ಏನು ಅಂತ ಎಲ್ಲ ಗೊತ್ತಾಗೋಯ್ತದ ನನಗೆ. ನೀನು ಹಂಗ ಮಾತಾಡ್ಬೇಕ, ನೀನು ಮಾತಾಡ್ಬೇಕು, ವಾತಾವರಣ ಎಲ್ಲ ಹುಡುಗಿ ನೋಡ್ಬೇಕು, ನಾನು ಹೆಂಗ ಅವಳೆ ಏನು ಎತ್ತ ಬ್ಯಾಕ್ ಗ್ರೌಂಡ್ ಏನೆಲ್ಲ ತಿಳ್ಕೋಬೇಕು. ಯಾಕೆ ಅಂದ್ರೆ ಹುಡುಗಿರು ಈಗ ಡೈವರ್ಸ್ ಕೊಟ್ಟವ್ರೆ, ಈಗ ಬರೋ ಹೆಣ್ಮಕ್ಳು ಮನ್ಸಲ್ಲಿ ಏನೇನಾಯ್ತೋ ಎತ್ತ, ಅದಕ್ಕೆ ಎಲ್ಲ ಸ್ವಲ್ಪ ತಿಳ್ಕೋಬೇಕು. ತಿಳ್ಕೊಳಕ್ಕೂ ಆಗಲ್ಲ, ಬಟ್ ನೋಡಿ ನೋಡ್ಕೋಬೇಕು. ಬಂದು ಅಪ್ಪನ ಕಂಪ್ನಿ ಹತ್ರ, ಅಪ್ಪ ಕಂಪ್ನಿಲೇ ಫ್ರೀ ಐ ಟೆಸ್ಟ್ ಮಾಡಿಸ್ತಾ ಇರೋದು. ಕಮ್ಮಿ ಇದೆ ಅಂತ ಅದಕ್ಕೋಸ್ಕರ ಅಮ್ಮಂಗೂ ಮಾಡಿಸಿದೆ. ಅಮ್ಮಂಗ ಮಾಡಿಸಿ ಡ್ಯಾಡಿ ಯಾ ಥ್ಯಾಂಕ್ ಯು ಅಪ್ಪಾಜಿ. ನಿಂದು ಐ ಥಿಂಕ್ ನಾನು ಇಲ್ಲಿ 7 ವರ್ಷ ಇರ್ಬೇಕೇನೋ, 7 ವರ್ಷ ಇಲ್ಲಿದ್ದೆ ಅನ್ಸುತ್ತೆ. ಇವತ್ತೇ ಫಸ್ಟ್ ಟೈಮ್ ಅಪ್ಪ ಕಂಪ್ನಿಗೆ ಹೋಗ್ತಾರದು ನಾನು. ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ವೈಫ್. ಪಾಪ ಕಂಪ್ನಿ ತೋರಿಸ್ತಿಲ್ಲ ಅಲ್ಲ ಪಾಪ, ನಿಮ್ಮ ವೈಫ್ನ ಇಂಟ್ರೊಡ್ಯೂಸ್ ಮಾಡಿಸಿ ಎಲ್ರು. ನನಗೆ ಸೊಡಗೋಗುವ, ನಾನೇ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ನಮ್ಮ ಅಪ್ಪನ ಕಂಪ್ನಿಗೆ. ನಮ್ಮ ಅಪ್ಪನೇ ರಾಜ, ಯಾರು ಇಲ್ದೇ ಇರ್ಬೇಕಾರೆ. ಇಲ್ಲೇ ಅವರಂತೆ ಬಾಸು. ಮಾಡಬೇಡಮ್ಮ, ಯಾಕೆ ಹೇಳ್ತಾ ಇದೆಯಾ?
ಅದೆಲ್ಲ ಲಾಸ್ಟ್ವರೆಗುನಾ 3 4 6 4 5 9 2 6 0 4 9 3 5 9 3 ಬಿದ್ದೈತೆ ನೋಡಿ ಕೊನೆಯ ಕೊನೆಯದು 0 4 6 5 9 ಗೊತ್ತಾಯ್ತಿಲ್ಲ ಗೊತ್ತಾಗ್ತಿಲ್ದಿರೋದನ್ನ ಹೇಳ್ಬೇಕು ಇಲ್ಲಿ ಕರ್ಕೊಂಡ್ ಬಂದಿರೋದು 5 ಟೆಸ್ಟ್ 3 6 ಕರೆಕ್ಟ್. ನಿನಗೆ ಮ್ಯಾಥ್ಸ್ ಎಕ್ಸಾಮ್ ಕೊಡಕ್ಕಲ್ಲ ಕರ್ಕೊಂಡ್ ಬಂದಿರೋದು. ಗೈಸ್ ಅಮ್ಮ ಇತ್ತು ಇವಾಗ ನಾನು 4592 60493 593206 0469536 ಮೇಲಿಂದ ಬಂದು ಮೇಲಿಂದನಾ 250346 4592 60493 ಸಾಕಾ? ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್ ವೇರಿಯಸ್ ಕಂಡೀಷನ್ಸ್ ಮೇ ಕಾಸ್ ಕಾಂಟ್ರಾಕ್ಟ್ಸ್ ಟು ಇದನ್ನು ತೋರಿಸ್ತಾರೆ ಗೈಸ್ ಇವಾಗ 2957 ಪರ್ಫೆಕ್ಟಾ? ಫಸ್ಟ್ ಕ್ಲಾಸ್ ಇನ್ನೂ ವಯಸ್ಸಾಗಿಲ್ಲ ನನಗೆ, ಅದಕ್ಕೆ ಆರಾಮಾಗಿ ದೂರದೃಷ್ಟಿ ಎಲ್ಲ ಕಾಣಿಸುತ್ತೆ. ಎಲ್ಲ ಚೆನ್ನಾಗಿದೆ, ಕಲರ್ ವಿಷನ್ ಚೆನ್ನಾಗಿದೆ, ನಿಯರ್ ಚೆನ್ನಾಗಿದೆ. ಹಾಂ, ಇನ್ನೂ ಒಂದು 50 ಎಷ್ಟು ಏಜ್ ಇವಾಗ 23. ಇನ್ನೂ 25 ವರ್ಷ ಏನು ಬೇಕು? ಹೌದಾ? ಸಾಕು, ಅಷ್ಟು ಕಾನ್ಫಿಡೆನ್ಸ್ ಕೊಟ್ಟರೆ ಸಾಕು. ಆ್ಯಕ್ಚುಲಿ ಅಮ್ಮ ಸ್ಪೆಕ್ಸ್ ತಗೋತವ್ರೆ. ಅಮ್ಮ ಅಪ್ಪ ತಗೊಂಡ್ರಲ್ಲ ಆ ಥರ ತಗೊಮ್ಮ. ಅಮ್ಮ ಅಪ್ಪ ತಗೊಂಡ್ರೆ ಆ ಥರ ತಗೋ, ಚೆನ್ನಾಗಿರುತ್ತೆ. ನಿಜ ಆ ಥರ ಚೆನ್ನಾಗಿರುತ್ತೆ. ಹಾಂ, ಹುಡುಗಿನ ಮಾಡೋಣ ಅಂದರೆ ಆಂಟಿ ಆಗುವಂತಿದ್ಯಾ? ತಗೊಳಪ್ಪ ಆಯ್ತು. ಗೈಸ್ ಅಪ್ಪ ಕಂಪ್ನಿಲಿ ಒಂದು ಟೀ ಕೊಟ್ಟವ್ರು ನೋಡಿ ಕುಡಿಯೋಕ್ಕೆ. ನೀನು ಕುಡಿಯಲ್ವಾ? ಅವ್ರು ಇವ್ರು ತಾನೆ ಎಚ್ ಆರ್ ಬಂದು ಮಾತಾಡಿಸಿ ಈಗ ಇಬ್ರಿಗೂ ಒಂದೊಂದು ಟೀ ಕೊಟ್ಟಿದ್ದಾರೆ. ನೋಡ್ರಿ ನಮ್ಮ ಸೌಂಡ್ ಎಲ್ಲೆಲ್ಲೋ ಐತೆ. ಬಾಯ್ ಬಾಯ್ ಪಾಪಾ. ನಿಂದೆಲ್ಲಿ ಸ್ಪೆಕ್ಸು? ಅಲ್ಲೈತೆ ಒಳಗಡೆ. ಈಗ ಇನ್ನೊಂದು ಇದಾಗಿ ಕೊಟ್ಟಿದ್ರು, ಚೇಂಜ್ ಮಾಡಕ್ ಕೊಟ್ಟಿದೆ ನೋಡಿ. ಇದು ಹೋಗಿತ್ತು ಅಂತಿದ್ದು, ಚೇಂಜ್ ಮಾಡಿಕೊಟ್ರು. ಸಾರ್ ಎಷ್ಟು ಎಲ್ರಿಗೂ ನಮ್ಮ ಫ್ಯಾಮಿಲಿ ಇಬ್ರಿಗೂ ವಯಸ್ಸಾಗ್ಬಿಟ್ಟೈತೆ. ಗೈಸ್ ಅಮ್ಮಂಗೆ 5 ಟೆಸ್ಟ್ ಮಾಡ್ಸಾಯ್ತು. ಆಮೇಲೆ ಎಲ್ಲಮ್ಮ ಅದಾ ಸರಿ, ಅದು ಕರೆಕ್ಟು. ಬುಕ್ಕು ಕೂಡ ಮಾಡಾಯ್ತು, ಪೇ ಮಾಡಿಬಿಟ್ಟು ಇವಾಗ ಅದು ಶನಿವಾರ ಸಿಗುತ್ತಂತೆ. ನಮ್ಮ ಅಮ್ಮಂಗೆ ನಾನು ಅಫಿಷಿಯಲ್ ಆಗಿರೋದು ಹುಡುಗಿ ಥರ ಇರೋ ಸ್ಪೆಕ್ಸ್ನ ಚೂಸ್ ಮಾಡಿದ್ರೆ ನಮ್ಮಮ್ಮ ಆಂಟಿ ಅಜ್ಜಿ ಈ ಥರ ಆಗೋಕೆ ನೋಡ್ತಾರೆ. ನಾನು ನಿನ್ನ ಹೆಂಗ್ 18 ಹುಡುಗಿ ಅಂತ ಅನ್ಕೊಂಡಿದ್ದೀನಿ. ನೀನು ನೋಡಿದ್ರೆ ಏನ್ರಿ ನೀವು ಹಿಂಗೆಲ್ಲ ಮಾಡ್ತೀರಾ? ನಮ್ಮಮ್ಮಗೆ ಶನಿವಾರ ಸ್ಪೆಕ್ಸ್ ಬರುತ್ತೆ ಗೈಸ್. ಶನಿವಾರ ಗೈಸ್ ಮನೆಗೆ ಬಂದೆ. UPS ವರ್ಕ್ ಆಯ್ತು. UPSC ವರ್ಕ್ ಆಯ್ತು. ಇವಾಗ ನಮ್ಮ ಅಪ್ಪ ಬೈತೈತೆ ನೋಡಿ ಹಂಗೆ. ಅಮ್ಮ ಮುಖದಲ್ಲಿ ಭಯ ಕಾಣಿಸ್ತೈತೆ. ಭಯ ಕಾಣಿಸ್ತೈತೆ. ಇವಾಗ ಹೆಂಗ್ ಬೈತೈತೆ ಗೊತ್ತಾ ಅಮ್ಮ? ಅಪ್ಪ ಹೆಂಗ್ ಬೈತೈತೆ ಗೊತ್ತಾ? ರೆಡಿಯಾಗು. ಎಲ್ಲಿಂದ ಬರ್ತೀರ ನೀವೆಲ್ಲ? ಕರೆಂಟ್ ಹೋಗಿತ್ತು, ಸುಮ್ನಿರು. ಕರೆಂಟ್ ಹೋಗಿರೋದಕ್ಕೆ ಹಂಗಾಗಿರೋದು. ಕರೆಂಟ್ ಹೋಗಿರೋದು ಕಂಬಿಡೋದು, ಇಲ್ಲ ಹಂಗಾಗಲ್ಲ. ಯಾವತ್ತು ಆಗಿದ್ರೆ ಇವತ್ತು ಆಗ್ಬಿಡತ್ತಾ? ಗೊತ್ತಿರ ಆನ್ ಮಾಡ್ಬೇಕು, ಇಲ್ಲ ಸುಮ್ಮನೆ ಬಿಡ್ಬೇಕು. ಮಂಗಂತಾರ ನೋಡು ಅಲ್ಲಿ ಏನಾರು ಮಾಡೋದು ಹಿಂಗೆ ಕಣೋ. ಏನಾರು ಮಾಡಿದಾಗ ತಪ್ಪು ಮಾಡೋದು ಹಿಂಗೆ ಕೂತಿರ್ತಾಳೆ. ಏನಾರು ಬೇರೆ ಟೈಮಲ್ಲಿ ಗುರ್ತು ಬೀಳ್ತಾಳೆ. ಈಗ ಬೀಳು ಹೆಂಗ್ರಿ? ಆದ್ರೂ ಹಿಂಗೆಲ್ಲ ಮಾಡಬಾರ್ದಿತ್ತಮ್ಮ. ಅದು ಕರೆಂಟ್ ಗೊತ್ತಾಗಬೇಕಲ್ವಮ್ಮ, ಕರೆಂಟ್ ಆಫ್ ಆದಾಗ. ರಾತ್ರಿ ಒಂದ್ ಮಾತಾಡಿ ಬೆಳಿಗ್ಗೆ ಒಂದ್ ಮಾತಾಡೋದು ನಾನು. ಅದು ಬಿಡು, ಅದು ಟಾಪಿಕ್ ಚೇಂಜ್ ಮಾಡ್ಬಿಡ. UPS ಕರೆಂಟ್ ಕರೆಂಟ್ ಆಫ್ ಆದಾಗ ಹಂಗೆಲ್ಲ ಮಾಡ್ಬೇಕು. ಅಲ್ಲಮ್ಮ, ನೀನು ಕರೆಂಟ್ ಹೋಗೈತೆ ಎಲ್ಲ ತಿಳ್ಕೊಂಡು ಆಫ್ ಮಾಡಿ. ಏನ್ ಬೇಡ ಅನ್ನಲ್ಲ. ಅಪ್ಪ ಏನಾರ ಬೈತತ? ಏನು ಬೈಯಲ್ಲ. ಕಬ್ಬ ನೀನು ಬೈತಿ ಅಂದ್ಬಿಟ್ಟು ಕಣ್ಣಲ್ಲಿ ನೀರು ಬಂದೈತೆ ನೋಡಲ್ಲಿ. ಅಲ್ಲಿ ನೋಡಲ್ಲಿ ನೀನು ಬೈತಿ ಅಂದ್ಬಿಟ್ಟು. ಗೈಸ್, ನಾನು 10th ಸ್ಟ್ಯಾಂಡರ್ಡ್ ಇದ್ದಾಗ ನಮ್ಮಪ್ಪ ನನಗೆ ಫಸ್ಟು ಟೈಮು 1200 ರೂಪಾಯಿ ಕೊಟ್ಟು ಒಂದು ಜೀನ್ಸ್ ಪ್ಯಾಂಟ್ ಕೊಡಿಸಿದ್ರು. ಆಗಲೇ 1200 ರೂಪಾಯಿ ಅಂದರೆ ದೊಡ್ಡ ಮಾತು. 1200 ರೂಪಾಯಿ ಕೊಟ್ಬಿಟ್ಟು ಒಂದು ಪ್ಯಾಂಟ್ ಕೊಡಿಸಿದ್ರು. ಆ ಪ್ಯಾಂಟು ನನಗೆ ಹೆವಿ ಇಷ್ಟ. ಆಮೇಲೆ ಆ ಟೈಮಲ್ಲಿ ಟ್ರೆಂಡಿಂಗ್ ಇತ್ತು ರಿಬ್ಬ ಪ್ಯಾಂಟ್ ಇರೋದು. ಸೊ ಅದೇ ಪ್ಯಾಂಟು ಇದಿರೋದು. ಈ ಪ್ಯಾಂಟು ನಾನು 10th ಇದ್ದಾಗ ಕೊಡಿಸಿದ್ದು.
ಎಲ್ಲ ಕೊಡ್ಸಾದ್ಮೇಲೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಟ್ರೆಂಡಿಂಗ್ ಏನಾಯ್ತು ಅಂದ್ರೆ ಇದು ಅರಿಯೋದು. ನಾನು ಇವಾಗ ಹೊಸ ಪ್ಯಾಂಟು ಅರ್ಧೋಗಿರೋ ತಗೊಳಕಲ್ಲ, ಯಾಕಂದ್ರೆ ಟೋರ್ನ್ ಆಗಿರೋ ಜೀನ್ಸ್ ಎಲ್ಲ ರೇಟ್ ಜಾಸ್ತಿ ಇತ್ತು. ಅದಕ್ಕೆ ಏನ್ ಮಾಡಿದೆ, ತಂದಿರೋ ಜೀನ್ಸ್ನ ಹಿಂಗೆ ಕಟ್ ಮಾಡ್ಬಿಟ್ಟು ಇಲ್ಲಿರೋ ಥ್ರೆಡ್ನೆಲ್ಲ ಹಿಂಗೆ ಎಳ್ದು ಈ ತರ ಮಾಡ್ಕೊಂಡೆ ಸ್ಟೈಲ್. ಅವಾಗ ಚಡ್ಡಿ ಮಾಡ್ಕೊಳ್ಳವ ಇದನ್ನ. ಚೆನ್ನಾಗೈತೆ. ಇಲ್ಲ ನಮ್ಮಪ್ಪ ಫಸ್ಟ್ ಟೈಮ್ ಅಷ್ಟು ದೊಡ್ಡ ಕೊಟ್ಟು ಅಮೌಂಟ್ ಕೊಟ್ಟು ಜೀನ್ಸ್ ಪ್ಯಾಂಟ್ ಕೊಡ್ಸಿರೋದು ಫಸ್ಟ್ ಟೈಮು 1200 ರೂಪಾಯಿ ಕೊಟ್ಟು ಇದೆ. ಆಮೇಲೆ ಅದು ಮೆಜೆಸ್ಟಿಕ್ಕಲ್ಲಿ ಯಾವುದೋ ಒಂದು ಒಳಗಡೆ ಒಂದು ಒಳ್ಳೆ ಯಾವುದೋ ಚೆನ್ನಾಗಿತ್ತು, ಅಲ್ಲಿ ಹೋಗ್ಬಿಟ್ಟು ಕೊಡ್ಸಿರೋದು ನೋಡ್ರಿ. ಆ ಟೈಮಲ್ಲೇ 1200 ರೂಪಾಯಿ ದೊಡ್ಡ ಮಾತು, ಆದ್ರೂ ನಮ್ಮ ಅಪ್ಪ ನಂಗೆ ಕೊಡ್ಸೈತೆ. ನೀನು ಇದೆಯಾ ಗೈಸ್? ಫೈನಲಿ ಇವಾಗ ನಾನು ಚಿಕ್ಕ ವಯಸ್ಸಿಂದನೂ ಇಲ್ಲಿವರೆಗೂ ಎಷ್ಟೆಷ್ಟೆಲ್ಲ ಪ್ರಶಸ್ತಿ ನಾನು ಪಡೆದಿದ್ದೀನಿ, ಎಷ್ಟೆಷ್ಟೆಲ್ಲ ಮೊಮೆಂಟೋ ಇದೆ, ಎಷ್ಟು ಸರ್ಟಿಫಿಕೇಟ್ ನನ್ನ ಹತ್ರ ಇದೆ ಅಂತ ಇವಾಗ ಗೊತ್ತಾಗೋ ಸಮಯ. ನನ್ನ ಅಚೀವ್ಮೆಂಟು ತುಂಬ ಇದೆ ಅಂತ ನನಗಂತೂ ಸೆಲ್ಫ್ ಇದೈತೆ, ಅಂದರೆ ನನ್ನ ಅಚೀವ್ಮೆಂಟ್ ತುಂಬ ಮಾಡಿದ್ದೀನಿ ಅಂತ. ಆಲ್ಮೋಸ್ಟ್ ನನ್ನ ಚಿಕ್ಕ ವಯಸ್ಸಿನ ತುಂಬ ಪ್ರೀತಿಸ್ಕೊಂಬಂದಿದ್ದು ವಾಲಿಬಾಲು. ಅದಾದಮೇಲೆ ಪ್ರತಿ ವರ್ಷವೂ ಫಸ್ಟ್ ಪ್ಲೇಸು ಬಿಟ್ಕೊಡ್ದಲೇ ಇದ್ದಿದ್ದು ರನ್ನಿಂಗ್ ರೇಸಲ್ಲಿ. ಆಮೇಲೆ ವಾಲಿಬಾಲಲ್ಲಿ ಸಿಕ್ಕಾಪಟ್ಟೆ ಪ್ರೈಸಸ್ಗಳು ಬಂದಿತ್ತು. ಅದಾದಮೇಲೆ ಲಾಂಗ್ ಜಂಪಲ್ಲಿದ್ದೆ, ಹೈ ಜಂಪಲ್ಲಿದ್ದೆ. ಸೊ ಇಷ್ಟೆಲ್ಲ ಆಲ್ಮೋಸ್ಟ್ ನಾನು ಅಥ್ಲೆಟಿಕ್ಸಲ್ಲಿ ಯಾವ್ಯಾವ ಗೇಮ್ಸ್ ಇದೆಯೋ ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡಿ ಒಂದಷ್ಟು ಪ್ರೈಸ್ಗಳನ್ನ ತಗೊಬಂದಿದ್ದೆ. ಆ್ಯಂಡ್ ಇವಾಗ ಫೈನಲಿ ನಿಮ್ಮ ಮುಂದೆ ತೋರಿಸೋ ಸಮಯ. ನಾನು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಪ್ರಶಸ್ತಿ ಮತ್ತು ಮೂಮೆಂಟ್ ಅನ್ನೋ ಪಡೆದಿರೋದು ಇಷ್ಟು. ಇಷ್ಟಿದೆ. ಸೊ ನಿಮ್ಗೆ ಇವಾಗ ಒಂದೊಂದೇ ಎಲ್ಲಾನು ತೋರಿಸ್ತೀನಿ. ನನ್ನ ಅನಿಸಿಕೆ ಏನಂದ್ರೆ, ನಾನು ಮೂಮೆಂಟು ಇಷ್ಟೇ ತಗೊಂಡಿಲ್ಲ ಅಂತ ಅನ್ಕೋತೀನಿ. ಬಿಕಾಸ್ ನಂದಿನ್ನೂ ತುಂಬಾ ಇದೆ. ನಮ್ಮಮ್ಮ ಎಲ್ಲೋ ಇಟ್ಟಿರ್ಬೇಕು, ಯಾವುದೋ ಒಂದು ಬಾಕ್ಸ್ ಎಲ್ಲಾದ್ರೂ ಇಟ್ಟಿರ್ಬೇಕು, ಇಲ್ಲಾಂದ್ರೆ ಅದೆಲ್ಲೋ ಒಂದು ಮಿಸ್ಸಿಂಗ್ ಆಗಿದೆ ಅಂತ ನನ್ಗೆ ತುಂಬಾ ಅನಿಸ್ತಾ ಇದೆ. ಏನಕ್ಕಂದ್ರೆ ನಾನು ಚಿಕ್ಕ ವಯಸ್ಸಿಂದ ಮೂಮೆಂಟು ನಾನು ಎಷ್ಟು ತಗೊಂಡಿದ್ದೆ ಅಂತ ನನಗೆ ಗೊತ್ತು. ಬಿಕಾಸ್ ಇಷ್ಟಿಲ್ಲ, ಇನ್ನು ಜಾಸ್ತಿ ಇದೆ. ಸೊ ಇವಾಗ ಒಂದೊಂದೇ ತೋರಿಸ್ತೀನಿ ಬನ್ನಿ. ನಾನು ಚಿಕ್ಕ ವಯಸ್ಸು ಅನ್ಕೋತೀನಿ, ತುಂಬ ಚಿಕ್ಕ ವಯಸ್ಸು, ಎಷ್ಟು ಸ್ಟ್ಯಾಂಡರ್ಡ್ ಅಂತ ಗೊತ್ತಿಲ್ಲ. ಸೊ ಆವಾಗ ಫಸ್ಟ್ ಪ್ರೈಸ್ನ ನೀವು ಯಾವತ್ತೂ ಮರಿಬೇಡಿ ಅಂತ ಹೇಳ್ತಾರಲ್ಲ, ಹಂಗೆ ನನಗೆ ಫಸ್ಟು ಪ್ರೈಸು ಬಂದಿರೋದು ಈ ಪುಟಾಣಿ ಒಂದು ಪ್ರೈಸ್. ಇಲ್ಲಿ ನೋಡಿ ಎಷ್ಟು ಪುಟಾಣಿಯಾಗಿದೆ. ಇದು ನನ್ನ ಫಸ್ಟ್ ಪ್ರೈಸು ಚಿಕ್ಕ ವಯಸ್ಸಲ್ಲಿ ಬಂದಿದ್ದು. ಅದಾದಮೇಲೆ ಈ ಥರ ಫಸ್ಟ್ ಕೊಡ್ತಾಯಿದ್ರು, LKGಲಿ ಈ ಥರ ಕೊಡ್ತಾಯಿದ್ರು. ಅದಾದಮೇಲೆ ಇದು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಸ್ಟೆಪ್ ಬೈ ಸ್ಟೆಪ್ ಶುರುವಾಗಿದ್ದು. ಆ್ಯಂಡ್ ನೆಕ್ಸ್ಟ್ ನನಗೆ ಸಿಕ್ಕಿರೋದು ಈ ಪ್ರೈಸು ಗೈಸ್. ಇವಾಗ ಇಷ್ಟೆಲ್ಲ ಇದೆ, ಇನ್ನೂ ಒಂದಿಷ್ಟು ಮಿಸ್ಸಿಂಗ್ ಅಂತ ಅನ್ಕೋತೀನಿ. ಇವಾಗ ಇರೋ ಅಷ್ಟರಲ್ಲಿ ಯಾವುದ್ಯಾವ್ದಿದೆ ಅಂತ ನಿಮಗೆ ಏನೇನು ಸಿಕ್ಕೈತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಒಂದೊಂದೇ. ಆ್ಯಂಡ್ ನಾನು ಓದಿದ್ದು ಚಿಕ್ಕ ವಯಸ್ಸಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಪ್ರೀ ನರ್ಸರಿಯಿಂದ 10th ಸ್ಟ್ಯಾಂಡರ್ಡ್ವರೆಗೂ ಓದಿದ್ದು ಗುಡ್ವಿಲ್ ಇಂಗ್ಲೀಷ್ ಹೈಸ್ಕೂಲಲ್ಲಿ. ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ಸ್ ಗುಡ್ವಿಲ್ ಇಂಗ್ಲೀಷ್ ಸ್ಕೂಲಿಂದ ಯಾರಾದರೂ ನೋಡ್ತಿದ್ರೆ ನೋಡ್ಕೊಳ್ಳಿ ಗೈಸ್, ನಾನು ಅದೇ ಸ್ಕೂಲಲ್ಲಿ ಓದಿದ್ದು. ಸೊ ಈ ಪ್ರೈಸು ರನ್ನಿಂಗ್ ರೇಸರ್ ಅಂತ ಅನ್ಕೋತೀನಿ ಗೆದ್ದಿರೋದು. ಆಲ್ಮೋಸ್ಟ್ ನನಗೆ ಈ ಥರ ಪ್ರೈಸಸ್ ಎಲ್ಲ ಸಿಕ್ಕಿರೋದು ರನ್ನಿಂಗ್ ರೇಸಲ್ಲಿ. ಇದು ಕೂಡ ಯಾವುದೋ ಒಂದು ಪ್ರೈಸ್. ಅದು ಯಾವ್ದು ಪ್ರೈಸ್ ಅಂತ ನನಗೆ ಗೊತ್ತಾಗ್ತಿಲ್ಲ. ಆ್ಯನ್ಯುವಲ್ ಸ್ಪೋರ್ಟ್ಸ್ ಮೀಟ್, ನನ್ನ ಪ್ರಕಾರ ರನ್ನಿಂಗ್ ರೇಸೇ ನೆಕ್ಸ್ಟ್ ವರ್ಷದ್ದು. ಇದು ಕೂಡ ರನ್ನಿಂಗ್ ರೇಸಲ್ಲಿ ನಾನು ಗೆದ್ದಿರೋದು. ಬಟ್ ನನಗೆ ನೆನಪಾಗ್ತಿಲ್ಲ ಯಾವ್ಯಾವ ಪ್ರೈಸಲ್ಲಿ ಗೆದ್ದಿದ್ದೀನಿ ಅಂತ. ಬಟ್ ಆಲ್ಮೋಸ್ಟ್ ನಾನು ತುಂಬ ಪ್ರೈಸ್ ಗೆದ್ದಿರೋದು ರನ್ನಿಂಗ್ ರೇಸಲ್ಲಿ. ಆ್ಯಂಡ್ ಯಾವತ್ತು ಇದು ನಾ ಫಸ್ಟ್ ಟೈಮು ಇದೊಂದು ಕೊಟ್ಟರು ಗಿಫ್ಟು, ಅಂದರೆ ಮೊಮೆಂಟು ಇದು ಕೊಟ್ಟಾಗ ಎಷ್ಟು ಖುಷಿ ಆಯಿತು ಅಂದರೆ ಗಿಫ್ಟ್ನ ಇದು ಈ ಮೂಮೆಂಟು ನೋಡಿಬಿಟ್ಟು ನೆಕ್ಸ್ಟ್ ವರ್ಷದಿಂದ ಪಕ್ಕ ಇನ್ಮೇಲೆ ಸಕ್ಕದಾಗಿ ಗೆಲ್ಲಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದೆ. ಏನಕ್ಕಂದರೆ ಇದೊಂದಕ್ಕೋಸ್ಕರ ಇದೆಷ್ಟು ಸಕ್ಕದಾಗೈತೆ. ಆಮೇಲೆ ನೋಡಿದ್ರೆ ಯಾವುದಕ್ಕೆ ಶಿಫ್ಟ್ ಆದರು ಅಂದರೆ ಈ ಥರದಕ್ಕೆ ಶಿಫ್ಟ್ ಆದರು. ಇದು ಸಿಂಪಲ್ ಆ್ಯಂಡ್ ಸ್ವೀಟಾಗಿ ಅಫಿಷಿಯಲ್ ಆಗಿ ಕೊಟ್ಟಿದ್ದಾರೆ. ತುಂಬ ಇಷ್ಟ ಆಯಿತು. ಬಟ್ ಈ ಥರ ಪ್ರೈಸ್ಗಳು ನೋಡಿ ಗೈಸ್, ಇದು ನಮಗೆ ತುಂಬ ಇಷ್ಟ ಆಯ್ತು. ಇದು ರನ್ನಿಂಗ್ ರೇಸ್ದೇ ಬಂದಿರೋದಂತ ಅನ್ಕೋತೀನಿ ನನ್ನ ಪ್ರಕಾರ. ನನ್ನ ಪ್ರಕಾರ ಇದು 3rd ಸ್ಟ್ಯಾಂಡರ್ಡೋ ಇಲ್ಲ 4th ಸ್ಟ್ಯಾಂಡರ್ಡೋ ಫಸ್ಟ್ ಪ್ರೈಸ್ ನೋಡಿ. ಇಲ್ಲೇ ಫಸ್ಟ್ ಪ್ರೈಸ್ ಇದು ಕೂಡ ರನ್ನಿಂಗ್ ರೇಸ್ತೆ. ಆಲ್ಮೋಸ್ಟ್ ರನ್ನಿಂಗ್ ರೇಸ್ ಅಂತ ಅನ್ಕೋತೀನಿ. ಇಲ್ಲ ಲೆಮನ್ ಆ್ಯಂಡ್ ಸ್ಪೂನು, ಇಲ್ಲ ಚೀಲ ಎಗರೋದು, ಈ ಥರದಲ್ಲಿ ಬಂದಿರಬೇಕು. ಆ್ಯಂಡ್ ಇನ್ನೊಂದು, ಇದು ಥರ್ಮೋಕೋಲಲ್ಲಿ ಏನೋ ಒಂದು ಆರ್ಟ್ ಮಾಡಿದ್ದಾಗ ಇಷ್ಟ ಆಗಿ 3rd ಪ್ರೈಸ್ ಅಂತ ಈ ಒಂದು ಸರಸ್ವತಿ ಕೊಟ್ಟಿರೋದು ನನಗೆ. ಆ್ಯಂಡ್ ಇದ್ರ ಜೊತೆಗೆ ಇನ್ನೂ ತುಂಬ ಮೂಮೆಂಟು ಇದೆ. ಅದೆಲ್ಲ ಯಾವುದೋ ಬಾಕ್ಸಲ್ಲಿದೆ ಅಂತ ನನಗೆ ಗೊತ್ತಾಯ್ತು ಒಟ್ಟಿನಲ್ಲಿ. ಯಾಕಂದರೆ ಇಲ್ಲಿ ಆ ಬಾಕ್ಸ್ ಒಳಗಡೆ ತುರ್ಕೋರು ನಮ್ಮಮ್ಮ ಅಲ್ವಾ, ಅದಕ್ಕೋಸ್ಕರ. ನಮ್ಮ ಗುಡ್ವಿಲ್ ಸ್ಕೂಲಲ್ಲಿ ಪ್ರೈಸು ಖತಮ್. ಇನ್ನು ನೆಕ್ಸ್ಟ್ ನಾನು ಓದಿದ್ದು SFS ಕಾಲೇಜಲ್ಲಿ. ಅದಾದಮೇಲೆ SFS ಕಾಲೇಜಲ್ಲಿ ಈ ಥರ ಚಿಕ್ಕ ಪ್ರೈಸ್ ಕೊಟ್ಟರು. ಈ ಒಂದು ಚಿಕ್ಕ ಪ್ರೈಸು, ಈ ಥರದೊಂದು ಚಿಕ್ಕ ಪ್ರೈಸು, ಅದಾದಮೇಲೆ ಈ ಥರ ಒಂದು ಚಿಕ್ಕ ಪ್ರೈಸು. ಇದೆಲ್ಲ ಬಂದಿರೋದು ನನ್ನ ಪ್ರಕಾರ ಕಲ್ಚರಲ್ ಆ್ಯಕ್ಟಿವಿಟೀಸಿಂದ. ಇದು ಮೋಸ್ಟ್ಲಿ ವಾಲಿಬಾಲ್ ಸ್ಟೇಟ್ ಲೆವೆಲ್ ಇಲ್ಲೇ ಐತೆ ನೋಡಿ. ವಾಲಿಬಾಲ್ ಸ್ಟೇಟ್ ಲೆವೆಲಿಂದ ನನಗೆ ಬಂದಿರೋ ಪ್ರೈಸ್ ಇದು. ಯಾಕಂದರೆ ನಾನು ಅಷ್ಟು ಚೆನ್ನಾಗಿ ವಾಲಿಬಾಲ್ ಆಡ್ತೀನಿ, ನಾನು ಸಿಕ್ಕಾಪಟ್ಟೆ ಇಷ್ಟ ವಾಲಿಬಾಲು. SFS ಇನ್ನೇನು ಮಿಕ್ಕಿದೆ. ಆ್ಯಂಡ್ ಇದು ಓಪನ್ ಟೂರ್ನಮೆಂಟಲ್ಲಿ ಗೆದ್ದಾಗ ನನಗೆ ಸಿಕ್ಕಿರೋ ಒಂದು ಮೂಮೆಂಟು. ಓಪನ್ ಟೂರ್ನಮೆಂಟಲ್ಲಿ 2nd ಪ್ರೈಸಲ್ಲಿ ಗೆದ್ದಾಗ ಇದು.
ನೆಕ್ಸ್ಟು SFS ಮುಗಿಸಿ ನೆಕ್ಸ್ಟ್ ನಾನು ಹೋಗಿದ್ದು ವಿಜಯ ಕಾಲೇಜಲ್ಲಿ ಒಂದಿಷ್ಟು ಪ್ರೈಸು. ಇನ್ನೊಂದು ಸ್ಕೂಲ್ ಮಿಸ್ ಮಾಡಿದ್ದೀನಿ. ಸೊ ಸ್ಕೂಲ್ ಲೆವೆಲಲ್ಲಿ ಒಂದು ಮರೆಯೋಕ್ಕೆ ಆಗ್ದಲೇ ಇರೋ ಒಂದು ಮೂಮೆಂಟ್ ಅಂದರೆ ಒಂದು ಕುದುರ್ ಕಪ್ ಅಂತ ಇಟ್ಟಿದ್ರು ತುಮಕೂರಲ್ಲಿ. ಅಲ್ಲಿ ತುಮಕೂರು ಅನಿಸುತ್ತೆ, ತುಮಕೂರು ಕುಣಿಗಲ್ ಸೈಡು. ಆ ಕಡೆ ಗುಬ್ಬಿ ರವಿ ಅನ್ನೋರು, ವಾಲಿಬಾಲ್ ಯಾರಿಗೆ ಗೊತ್ತಿರುತ್ತೋ ಗುಬ್ಬಿ ರವಿ ಅನ್ನೋರು ಸಿಕ್ಕಾಪಟ್ಟೆ ಫೇಮಸ್ಸು. ಅಲ್ಲಿ ಹೋಗಿ ಸಿಕ್ಕಾಪಟ್ಟೆ ಕಷ್ಟ ಬಿದ್ದು ಆಡಿ ಜೂನಿಯರ್ ಗುಬ್ಬಿ ರವಿ ಅಂತ ಹೆಸರು ಪಡ್ಕೊಂಡಿದ್ದೆ ನಾನು. ಅಂದರೆ ನಾನು ಪಡ್ಕೊಂಡಿದ್ದಂತೆ ಅಲ್ಲಿರೋರು ಎಲ್ಲರೂ ನೋಡಿ ಹೊಸ ಲೈಕ್ ಜೂನಿಯರ್ ಗುಬ್ಬಿ ರವಿ ಬಂದರು ಅಂತ ಲೈಕ್ ನನಗೆ ಹೇಳ್ತಾ ಇದ್ರು. ಅದೊಂದು ಹೆವಿ ಲೈಕ್ ನೆಕ್ಸ್ಟ್ ಲೆವೆಲ್ ಮೂಮೆಂಟ್ ಅಂದ್ಕೊಳ್ಳಿ. ಆವಾಗ ನನಗೆ ಬೆಸ್ಟ್ ಸ್ಪೈಕರ್ ಅವಾರ್ಡ್ ಅಂತ ಈ ಒಂದು ಅವಾರ್ಡ್ ಕೊಟ್ಟಿದ್ದು. ನೋಡಿ ಎಷ್ಟು ಮೂಮೆಂಟ್ ಸಖತ್ತಾಗೈತೆ. ದಿಸ್ ವಾಸ್ ದ ಬೆಸ್ಟ್ ಮೂಮೆಂಟ್. ನಾನು ನೆನೆಸ್ಕೋಬೇಕು, ಈ ಥರ ದೊಡ್ಡ ಪ್ರೈಸ್ ನನಗೆ ಅವತ್ತೇ ಫಸ್ಟ್ ಟೈಮ್ ಸಿಕ್ಕಿರೋದಂದರೆ ಬೆಸ್ಟ್ ಸ್ಪೈಕರ್ ಅವಾರ್ಡ್ ಅಂದ್ಬಿಟ್ಟು. ನೋಡಿ, ಕುದುರ್ ಕಪ್ಪು ಸ್ಟೇಟ್ ಲೆವೆಲ್ ಇಂಟರ್ ಸ್ಕೂಲ್ ವಾಲಿಬಾಲ್ ಟೂರ್ನಮೆಂಟು ಕುಣಿಗಲ್ ಹತ್ರ. ಆ ವಾಲಿಬಾಲ್ ಕ್ಲಿಪ್ ಕೂಡ ಇದೆ. ಏನು ಆಡಿದ್ದೆ ಗೊತ್ತಾ, ನೆಕ್ಸ್ಟ್ ಲೆವೆಲು. ಅದಾದಮೇಲೆ ನೆಕ್ಸ್ಟು ನಾವು ವಿಜಯ ಕಾಲೇಜ್ಗೆ ಹೋದ್ವಿ. ವಿಜಯ ಕಾಲೇಜಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಆ್ಯನ್ಯುವಲ್ ಸ್ಪೋರ್ಟ್ಸು, ಮೋಸ್ಟ್ಲಿ ಇಂಟರ್ ಕ್ಲಾಸಲ್ಲಿ ವಿನ್ನರ್ ಅಂತ ಕೊಟ್ಟರು ಒಂದು ಅವಾರ್ಡು. ಅದಾದಮೇಲೆ ಇಂಟರ್ ಕ್ಲಾಸ್ ಫೆಸ್ಟ್ ಅಂದರೆ ಮೋಸ್ಟ್ಲಿ ಇದು ಯಾವುದೋ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಫಸ್ಟ್ ಪ್ರೈಸ್ ಅಂತ ಕೊಟ್ಟರು. ಅದು ಒಂದು ಫಸ್ಟ್ ಪ್ರೈಸು. ವಿಜಯ ಕಾಲೇಜಲ್ಲಿ ಬಸವನಗುಡಿ ಕಿತ್ತೂರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿ ಇದು ಯಾವುದೋ ಒಂದು ಲಾಂಗ್ ಜಂಪು ಹೈ ಜಂಪು ಅದರಿಂದ ರನ್ನರ್ ಅಪ್ ಅಂತ ಯಾವುದೋ ಒಂದು ಕೊಟ್ಟಿರೋದು ನನಗೆ, ಅದು ಒಂದು ಸಿಕ್ತು. ಅದಾಗಿ ಇಷ್ಟೇ, ವಿಜಯ ಕಾಲೇಜಲ್ಲಿ ಒಂದಿಷ್ಟು ಸಿಕ್ಕೈತಿ. ಇನ್ನು ಮಿಕ್ಕಿದೆಲ್ಲ ನನ್ನ ಸರ್ಟಿಫಿಕೇಟ್ಗಳು ಜಾಸ್ತಿ ಸಿಕ್ಕಿರೋದು. ಆಲ್ಮೋಸ್ಟು ಇಷ್ಟು ನನ್ನ ಪ್ರೈಸು, ಇನ್ನೂ ಮಿಕ್ಕಿದೆ. ಬಟ್ ಇದನ್ನೆಲ್ಲ ನೋಡ್ತಿದ್ರೆ ಖುಷಿ ಆಗ್ತದೆ ಗೈಸ್. ಏನಕ್ಕೆ ಖುಷಿ ಅಂದರೆ ನಾವು PU ಟೈಮಲ್ಲೆಲ್ಲ ರೀತಿಕ್ಕೂ ಒಂದಿಷ್ಟು ಜನ ಎಲ್ಲ ಮೂಮೆಂಟ್ ಏನಾದರೂ ಸಿಕ್ಕರೆ ಎದಕೊಂಡು ಓಡೋಗ್ಬಿಡ್ತಿದ್ರು ಮನೆಗೆ. ಅಂದರೆ ನಾವು ಆಡಿ ಕಷ್ಟಪಟ್ಟು ಗೆದ್ದು ಪಡ್ಕೊಳ್ಳೋ ಒಂದು ಮೂಮೆಂಟು ಇರೋ ಫೀಲು ಹಿಂಗೆ ಯಾವ್ದಾರ ಫ್ರೀಯಾಗಿ ಸಿಕ್ತು ಅಂದರೆ ಎತ್ಕೊಂಡು ಓಡೋಗ್ಬಿಡ್ತೀವಲ್ಲ, ಅದಕ್ಕೆ ಏನಂತಾರೆ ಫೀಲ್ ಸಿಗಲ್ಲ. ಇದು ಆಡಿ ಗೆದ್ದಿರೋದಕ್ಕೆ ಫೀಲ್ ಸಿಗ್ತಾ ಇರೋದು. ನೋಡಿ ಸಖತ್ತಾಗೈತೆ ಮೂಮೆಂಟು. ಇನ್ನೂ ಐತೆ ಗೈಸ್, ನನ್ನ ಪ್ರಕಾರ ಇನ್ನೂ ತುಂಬ ಐತೆ. ಮಧು ಎಲ್ಲೋ ಇಟ್ಟಿದ್ದೀರಿ, ನೋಡ್ಕೋತೀನಿ ನಿಮ್ಮನ್ನ. ಇಷ್ಟರಲ್ಲಿ ಒಂದು ಬೆಸ್ಟ್ ಅಂತ ಇರೋದು ಆ ಒಂದು ಚಿಕ್ಕ ಪ್ರೈಸು. ಈ ಒಂದು ಚಿಕ್ಕ ಪ್ರೈಸು ಫಸ್ಟ್ ಪ್ರೈಸು. ಅದಾದಮೇಲೆ ಇಷ್ಟು ಒಳ್ಳೆ ಮೂಮೆಂಟನ್ನೇ ಅದ್ರ ಜೊತೆಗೆ ಇದೊಂದು ನನಗೆ ಸಿಕ್ಕಾಪಟ್ಟೆ ಇಷ್ಟ. ಬಿಕಾಸ್ ಫಸ್ಟ್ ಟೈಮ್ ನನಗೆ ಬೆಸ್ಟ್ ಸ್ಪೈಕರ್ ಅವಾರ್ಡ್ ಅಂತ ಸಿಕ್ಕಿರೋದು ಇದು. ಇನ್ನು ನೆಕ್ಸ್ಟು ನಾನು ಒಂದಿಷ್ಟು ಕಾಲೇಜಿಗೆ ಫಸ್ಟ್ ಟೈಮ್ ಒಂದು ಕಾಲೇಜಿಗೆ ಗೆಸ್ಟಾಗಿ ಹೋಗಿದ್ದೆ. ಆ ಕಾಲೇಜಿಂದ ನನಗೆ ಒಂದು ಮೂಮೆಂಟೋ ಕೊಟ್ಟಿದ್ದರು, ಗೆಸ್ಟಾಗಿ ಇನ್ವೈಟ್ ಮಾಡಿದ್ರಲ್ಲ, ಆ ಕಾಲೇಜಿಂದ ಕೊಟ್ಟಿದ್ದು. ಇನ್ನು ನೆಕ್ಸ್ಟು ನಾನು ಫಸ್ಟ್ ಟೈಮು ಈ ಒಂದು ಇನ್ಸ್ಟಿಟ್ಯೂಟಿಗೆ ಒಂದು ಪ್ರಮೋಟ್ ಮಾಡಿಕೊಟ್ಟಿದ್ದೆ. ಸೊ ಅವ್ರ ಕಡೆಯಿಂದ ನನಗೆ ಅದು ಸಿಕ್ಕಿತ್ತು. ಇಷ್ಟೆಲ್ಲ ನನ್ನ ಮೂಮೆಂಟು. ಇವಾಗ ಬನ್ನಿ ಸರ್ಟಿಫಿಕೇಟ್ ಕೊಡೋಣ. ಸರ್ಟಿಫಿಕೇಟ್ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಇನ್ನೊಂದು ಗೈಸ್, ನೀವು ನಂಬಲ್ಲ, ನಾನು BGMI ಟೂರ್ನಮೆಂಟ್ ಆವಾಗ ಪಬ್ಜಿ ಅಂತ ಇತ್ತು, ಇವಾಗ BGMI. ಸೊ ನಾನು ಫಸ್ಟ್ PUC ಎಷ್ಟೋ ಇದ್ದಾಗ ನಾನು ನಮ್ಮದೊಂದು ಸ್ಕ್ವಾಡು 3 ಜನ ಕಾಲೇಜಲ್ಲಿ ಇದ್ದವ್ರೆ. ಸೊ ರಜಾ ಹಾಕ್ಕೊಂಡು ಯಾವುದೋ ಒಂದು ಕಾಲೇಜ್ಗೆ ಹೋಗಿ ಆಡಿ ಒಂದೇ ಒಂದು ಮ್ಯಾಚ್ ಇತ್ತು, 2 ಮ್ಯಾಚ್ ಇತ್ತೇನೋ, ಒಂದು ಮ್ಯಾಚಲ್ಲೇ ನಾವು ಚಿಕನ್ ಡಿನ್ನರ್ ಹೊಡೆದು ಆವಾಗ ಅಲ್ಲೂ ಕೂಡ ಒಂದಿಷ್ಟು ಕ್ಯಾಶ್ ಪ್ರೈಸು, ಸರ್ಟಿಫಿಕೇಟು, ಮೊಮೆಂಟು ಅಂತ ಕೊಟ್ಟಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯಿತು ಒಟ್ಟಲ್ಲಿ. ಅದೆಲ್ಲ ಮೊಮೆಂಟು ಒಂದು ಕಡೆ ಆದರೆ ನನಗೆ ನೆಕ್ಸ್ಟು ಸರ್ಟಿಫಿಕೇಟು ಇನ್ನೊಂದು ದೊಡ್ಡ ಇಂಪಾರ್ಟೆಂಟ್ ಅಂದ್ಕೊಳ್ಳಿ. ಇನ್ನೊಂದು ಕಡೆ ನಮ್ಮ ಸರ್ಟಿಫಿಕೇಟು ಇಷ್ಟು ಏನೇನೈತೋ ಇಷ್ಟೆಲ್ಲ ನನ್ನ ಸರ್ಟಿಫಿಕೇಟು. ಇದರಲ್ಲೊಂದು ನನ್ನ ಪ್ರಕಾರ ಎಷ್ಟಾಯ್ತು ಅಂತ ಗೊತ್ತಿಲ್ಲ, ಬಟ್ ಕೌಂಟ್ ಮಾಡೋಣ. ಇವಾಗ ಒಂದೊಂದೇ ನಿಮಗೆ ಸರ್ಟಿಫಿಕೇಟ್ ತೋರಿಸೋಣ. ಒಂದೊಂದೇ ತೋರಿಸ್ಕೊಂಡೋದ್ರೆ ಬೋರ್ ಆಗಬೇಡಿ. ಆಲ್ಮೋಸ್ಟ್ ವಾಲಿಬಾಲು, ರನ್ನಿಂಗ್ ರೇಸು, ಕಲ್ಚರಲ್ ಫೆಸ್ಟು, ಇಂಥದ್ರಲ್ಲೇ ನನ್ನ ಒಂದು ಸರ್ಟಿಫಿಕೇಟ್ ಬಂದಿರೋದು. ಫಸ್ಟು ಎಷ್ಟಿದೆ ಅಂತ ಕೌಂಟ್ ಮಾಡಿಬಿಡ್ತೀನಿ ರೀ ಗೈಸ್. ಟೋಟಲಿ ನನ್ನ ಹತ್ರ ಸರ್ಟಿಫಿಕೇಟ್ ಇರೋದು ಓವರಾಲು 75 ಸರ್ಟಿಫಿಕೇಟ್ ನನ್ನ ಹತ್ರ ಇರೋದು. ಸೊ ಇಷ್ಟೆಲ್ಲ ಆಲ್ಮೋಸ್ಟು ನಮ್ಮ ಸ್ಕೂಲ್ ಕಡೆಯಿಂದ ಸಿಕ್ಕಿರೋದು. ಸೊ ಇಲ್ಲಿ ನೋಡ್ಬೋದು, ದ್ವಿತೀಯ ಒಂದು ನಿಮಿಷ ರೀ. ಸೊ ಸುದೀಪ್ ಗುಡ್ವಿಲ್ ವಾಲಿಬಾಲ್ ದ್ವಿತೀಯ. ಹಾಗೆ ಇದೇನಿದು ಸೆಂಟ್ ಫ್ರಾನ್ಸಿಸಲ್ಲಿ ವಿಭಿನ್ನ ಅಂತ ಕಲ್ಚರ್, ಅದರಲ್ಲಿ 3rd ಪ್ರೈಸ್ ಬಂದಿರೋದು. ಸೊ ಇದು ಕೂಡ ವಾಲಿಬಾಲು ಪ್ರಥಮ ಚಿಕ್ಕಬಿದ್ರೆಕಲ್ಲು. ಕುಕಿಂಗ್ ವಿತೌಟ್ ಫೈರಲ್ಲಿ ನೋಡಿ, ಕುಕಿಂಗ್ ವಿತೌಟ್ ಫೈರು 10th ಸೆಕೆಂಡ್ ಪ್ರೈಸು. ವಾವ್, ಕ್ರೇಜಿ. ಇದು ತೃತೀಯ ಗುಡ್ವಿಲ್ ಸ್ಕೂಲು. ಸಿರಿಗನ್ನಡ ಒಂದು ಪರೀಕ್ಷೆ ಬರ್ತಿದೆ, ಅದರಲ್ಲಿ 3rd ಪ್ರೈಸ್ ಬಂದಿದ್ದು. ಇದು ಬಂದ್ಬಿಟ್ಟು ವಾಲಿಬಾಲಲ್ಲಿ ಗುಡ್ವಿಲ್ ಸ್ಕೂಲ್ ವಾಲಿಬಾಲು. ಎಷ್ಟನೇ ಪ್ರೈಸ್ ಅಂತ ಹಾಕಿಲ್ಲ ಅಷ್ಟೇ. ವಾಲಿಬಾಲಲ್ಲಿ ಇದು ಸರ್ಟಿಫಿಕೇಟು.
ಇದು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ನೋಡಿ, ರನ್ನಿಂಗ್ ರೇಸಲ್ಲಿ ಯಾವತ್ತೂ ರನ್ನಿಂಗ್ ರೇಸ್ ಬಿಟ್ಕೊಟ್ಟಿಲ್ಲ, ಯಾರಿಗೂ ಬಿಟ್ಕೊಟ್ಟಿರಲಿಲ್ಲ. ನನ್ನ ಫ್ರೆಂಡು ಧರ್ಮರಾಜ್ ಅಂತ ಸಾಗರ್ ಅಂತ ಇಬ್ಬರಿದ್ರು. ಸೊ ನಾನು ಫಸ್ಟ್ ಬಂದರೆ ಧರ್ಮರಾಜ್ ಸೆಕೆಂಡ್ ಬರ್ತಾನೆ, ಥರ್ಡ್ ಬಂದ್ಬಿಟ್ಟು ಸಾಗರ್ ಬರ್ತಾನೆ. ಸೊ ಸಾಗರ್ ನನ್ನ ಕೇಳ್ತಿದ್ದ, ಈ ಸಲ ಇದೊಂದು ವರ್ಷ ಆದರೂ ಫಸ್ಟ್ ಬರ್ತೀನಿ, ಇಬ್ಬರು ಬಿಟ್ಕೊಟ್ಬಿಟ್ರು ಅಂತ ನಾರ್ಮಲ್ ಕ್ಯಾಶುವಲ್ ಟಾಕಲ್ಲೇ ನಾವು ಮಾತಾಡ್ತಿದ್ವಿ. ಬಟ್ ನನಗೆ ಮನ್ಸಿರಲಿಲ್ಲ ಅಂದರೆ ಫಸ್ಟ್ ಪ್ಲೇಸ್ ಬಿಟ್ಕೊಡೋದಕ್ಕೆ. ಆ ಧರ್ಮರಾಜು ಅವನು ಒಂದ್ಸಲಿ ಬಿಟ್ಕೊಟ್ಬಿಟ್ಟ, ಅಂದರೆ ನಾನು ಓಕೆ ಹೋಗು ಅಂದ್ಬಿಟ್ಟು. ಆವತ್ತು ಸಾಗರ್ ಸೆಕೆಂಡ್ ಬಂದ, ಅದಾದಮೇಲೆ ಧರ್ಮರಾಜ್ ಥರ್ಡ್ ಬಂದ. ಬಟ್ ನಾನು ಆಲ್ಮೋಸ್ಟ್ ಫಸ್ಟ್ ಪ್ಲೇಸಿಗೆ ಬಿಟ್ಕೊಟ್ರಿಲ್ಲ, ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಫಸ್ಟ್ ಪ್ಲೇಸ್ ನಂದು. ಎಲ್ಲಿಗೆ ನಮ್ಮ ಸರ್ಟಿಫಿಕೇಟು ಮೂಮೆಂಟು ಇಷ್ಟ ಆಯಿತು. ಡ್ಯಾಡೇ ನೋಡಿ ಡ್ಯಾಡಿ, ಅಪ್ಪ ಇನ್ನೂ ಐತೆ ತಾನೆ ನಂದು, ಇನ್ನೂ ಇದೆ ಅಂತ ಅನಿಸ್ತೈತೆ ನನಗೆ ಜಾಸ್ತಿ. ಅಮ್ಮ ಎಲ್ಲ ಅವು ಸಿಕ್ಕಿರ್ಬೇಕು ಅಥವಾ ಎಲ್ಲೋ ಇಟ್ಟಿರ್ಬೇಕು ಅನ್ಸೈತೆ. ಓ ಮೆಡಲ್ಸ್ ಕೂಡ ಇದೆಯಲ್ಲ, ಮೆಡಲ್ಸು ಅದೆಲ್ಲೋ ಐತೆ ನನ್ನ ಪ್ರಕಾರ. ಗೈಸ್ ಇಲ್ಲಿ ನೋಡಿ ಮೆಡಲ್ಸ್. ಈಗ ಒಂದೇ ಸಲ ಹಾಕೋತೀನಿ ನೋಡಿ. ಗೈಸ್ ಇಷ್ಟೆಲ್ಲ ನನ್ನ ಮೆಡಲ್ಸು. ಇಲ್ಲಿ ನೋಡಿ ಇನ್ನೊಂದು 2 ಪ್ರೈಸ್ ಸಿಕ್ತು. ನಾನು ಹೇಳಲ್ವಾ, ನಮ್ಮಮ್ಮ ಎಲ್ಲಾದ್ರೂ ಒಂದೊಂದು ಕಡೆ ಇಟ್ಟಿರ್ತಾರೆ. ಇನ್ನೂ ಬೇಕಾದ್ರೆ ಮೇಲಿರೋ ಬಾಕ್ಸ್ ಎಲ್ಲ ಬಾಕ್ಸಲ್ಲೂ ಮನೆ ಖಾಲಿ ಮಾಡೋ ಟೈಮಲ್ಲಿ ಇದಕ್ಕಿಂತ ಇನ್ನೂ ಜಾಸ್ತಿ ಸಿಗುತ್ತೆ. ಗೈಸ್ ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಏನಂದ್ರೆ ಸ್ಕೂಲ್ ವಯಸ್ಸಲ್ಲೆಲ್ಲ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಮೂಮೆಂಟ್ಸು ಅಥವಾ ಒಳ್ಳೊಳ್ಳೆ ಮೂಮೆಂಟು ಎಷ್ಟೊಂದು ಸಿಗ್ತಾ ಇರುತ್ತೆ. ಪಾರ್ಟಿಸಿಪೇಟ್ ಮಾಡಿ, ಪ್ರೈಸ್ ತಗೊಳ್ಳಿ. ಆ ಮೂಮೆಂಟಿಗೆ ನೀವು ಬೇಡ ಅನ್ಬೋದು, ಬಟ್ ನೀವು ಆ ಮೂಮೆಂಟಿಗೆ ಗೆದ್ದು ಅದನ್ನು ನೀವು 10th ಪಾಸ್ಔಟ್ ಆಗಿ ಒಂದು ಡಿಗ್ರಿ ಮುಗಿಸಿ ಏನು ಕೆಲ್ಸಕ್ಕೆ ಹೋಗ್ತಿರೋ ಟೈಮಲ್ಲಿ ಅವಾಗ ಈ ಥರದನ್ನೆಲ್ಲ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅಯ್ಯೋ ನನ್ನ ಹತ್ರ ಇಷ್ಟೊಂದೆಲ್ಲ ಐತಲ್ಲ ಅನ್ನೋದೊಂದು ಹೆವಿ ಖುಷಿ ಆಗ್ತೀರಾ. ಸೊ ಸ್ಕೂಲ್ ಟೈಮ್ ಇದ್ದಾಗಲೇ ಯಾವ್ಯಾವ್ದು ಏನೇನು ಕಲ್ಚರ್ ಆಕ್ಟಿವಿಟೀಸ್, ಏನೇನು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಏನೇನು ಇರುತ್ತೆ ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡಿ. ಆ್ಯಂಡ್ ಆದರೆ ಕೆಲವರಿಗೆ ಸ್ಕೂಲಲ್ಲಿ ಹೆಂಗಿರುತ್ತೆ ಅಂದರೆ ಒಂದು ಇವೆಂಟ್ಗೆ ಒಬ್ಬರು 2 ಇವೆಂಟ್ ಅಟೆಂಡ್ ಮಾಡಬೇಕು ಅಥವಾ 2 ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಇರುತ್ತೆ. ಅವಾಗಿದ್ದಾಗ ಏನು ಮಾಡೋಕ್ಕಾಗಲ್ಲ. ಅವಾಗಿದ್ದಾಗ ಏನು ಮಾಡಬೇಕು ಅಂದರೆ ಒಂದು ಐಡಿಯಾ ಕೊಡ್ತೀನಿ ನೋಡಿ. ನೀವು ಸ್ಕೂಲಲ್ಲಿ ಫೇಮಸ್ ಆದರೆ ಎಲ್ರಿಗೂ 2 ಡ್ಯಾನ್ಸ್ ಪರ್ಫಾರ್ಮ್ ಮಾಡಬೇಕು ಅಂತ ಇದ್ರೆ ನಿಮಗೆ 4 ಅವಕಾಶ ಕೊಡ್ತಾರೆ. ಎಕ್ಸಾಂಪಲ್ ನಾನೇ, ಎಲ್ರಿಗೂ 2 ಇತ್ತು, ನಾನೊಂಚೂರು ಚೆನ್ನಾಗಿ ಮಾಡ್ತೀನಿ, ಎಲ್ರಿಗೂ ರೆಕಗ್ನೈಸ್ ಫೇಸು ಅಂತ ಗೊತ್ತಿರೋದಕ್ಕೇನೆ ನಾನು HM ಮಗ ಅವ್ರ ಜೊತೆನೂ ಡ್ಯಾನ್ಸ್ ಮಾಡೋಕೆ ಹೋಗಿದ್ದೆ. ಅದಾದಮೇಲೆ ಇನ್ನೊಂದು ಡ್ಯಾನ್ಸ್ ಮಾಡೋಕೆ ಹೋಗಿದ್ದೆ. ಅದೆಲ್ಲ ಒಂಥರ ಖುಷಿ ಮೂಮೆಂಟ್. ಅದಕ್ಕೆ ಸ್ಕೂಲ್ ಲೈಫ್ನ ಸಖತ್ತಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಸೊ ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ವಿಡಿಯೋ ಸಿಗುವ. ಆ್ಯಂಡ್ ನನ್ನ ಮೂಮೆಂಟು, ಸರ್ಟಿಫಿಕೇಟು, ಮೆಡಲ್ಸ್ ಎಲ್ಲ ನೋಡಾದ್ಮೇಲೆ ನಿಮಗೇನು ಅನಿಸ್ತು ಕಾಮೆಂಟ್ ಹಾಕಿ. ನನ್ನ ಕಡೆಯಿಂದ ಏನು ಹೇಳ್ಬೋದು ಅಂದರೆ, ನೀವು ಇದಕ್ಕಿಂತ ಇನ್ನೂ ಹೆಚ್ಚು ತಗೊಳ್ಳಿ, ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಬೈ ಬೈ ಗೈಸ್.